ನಮ್ಮ ಪ್ರೀತಿಯ ಲೇಡೀಸ್ಗೆ ಇನ್ನೊಂದು ಜೋರಾದ ಚಪ್ಪಾಳೆ ಬರಲಿ ಸ್ನೇಹಿತರೆ. ಹೌದಲ್ವಾ? ಸ್ವಲ್ಪ ಮೈಕಿನ ಆಡಿದಾಗ ಆಯಿತು, ಅದು ಕೂಡ ಚೆನ್ನಾಗಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಮತ್ತೊಮ್ಮೆ ತಮ್ಮನ್ನ ಜೋರಾಗಿ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು. ಮತ್ತೆ ಆಯ್ತು, ಸ್ವಾಗತ ಗೀತೆ ಆಯ್ತಲ್ವಾ? ಈಗ ಮತ್ತೆ ನಾವು ಯುಗಾದಿ ಹಬ್ಬದ ಬಗ್ಗೆ ಏನಾದರೂ ಮಾಡ್ಬೇಕು ಹೇಳ್ಬೇಕಲ್ವಾ? ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ವರುಷವ ಹೊಸ ಅಲ್ವಾ ಸ್ನೇಹಿತರೆ? ಯುಗಾದಿ ಪ್ರತಿ ವರ್ಷನೂ ಬರುತ್ತೆ, ಪ್ರತಿ ವರ್ಷನೂ ಆಚರಿಸ್ತೇವೆ. ಆದರೆ ನಮಗೆ ಸಾಮಾನ್ಯವಾಗಿ ಜನರಿಗೆಲ್ಲ ಗೊತ್ತಿರುತ್ತೆ, ಅದು ಕೆಲವೊಬ್ಬರಿಗೆ ಯಾಕೆ ಆಚರಿಸ್ತೀವಿ ಅನ್ನೋದು ನಮ್ಗೆ ಅಷ್ಟು ತಿಳಿದಿರಲ್ಲ ಅಲ್ವಾ? ನಮ್ಮ ತಾತಂದಿರು ಮಾಡ್ತಿದ್ರು, ಅಜ್ಜಿಯಂದಿರು ಹೇಳ್ತಿದ್ರು, ಹಬ್ಬ ನಾವು ಆಚರಿಸೋಣ, ಹೋಳಿಗೆ ತಿನ್ನೋಣ ಅಂತ ನಿಂತೀವಿ ಅಲ್ವಾ? ಆದರೆ ಒಂದು ಎರಡು ಮಾತು ಯುಗಾದಿ ಬಗ್ಗೆ. ಯುಗಾದಿ ಅಂದರೆ ನಮಗೆಲ್ಲ ಗೊತ್ತು, ಯುಗ ಆದಿ ಅಂದರೆ ವರ್ಷದ ಆರಂಭ. ನಾವು ಯಾಕೆ ಯುಗಾದಿಯನ್ನು ವರ್ಷದ ಪ್ರಾರಂಭ ಅಂತ ಹೇಳ್ತೀವಿ? ಯಾಕೆ ಜನವರಿ ಫಸ್ಟ್ ಅಲ್ವಾ? ಇದು ಯೋಚನೆ ಮಾಡುವಂಥ ವಿಷಯ. ಯಾಕೆ ಅಂತಂದರೆ ಇದು ನಿಮ್ಮ ಪುರಾಣಗಳಲ್ಲಿ ಓದಿದರೆ, ಇದು ನಾನು ಕಲ್ತ್ಕೊಂಡಿರೋ ಮಾಹಿತಿ ಇದೆ. ಪುರಾಣಗಳಲ್ಲಿ ಓದಿದರೆ ಇದು ಬ್ರಹ್ಮನು ವಿಶ್ವವನ್ನು ಸೃಷ್ಟಿ ಮಾಡಿದಂಥ ದಿನ. ಬ್ರಹ್ಮ ಅಂದರೆ ಇಸ್ ದ ಕ್ರಿಯೇಟರ್ ಆಫ್ ದ ಯೂನಿವರ್ಸ್ ಅಲ್ವಾ? ಅವರು ವಿಶ್ವವನ್ನು ಸೃಷ್ಟಿ ಮಾಡಿದ್ರು. ಅಷ್ಟೇ ಅಲ್ಲ, ನೀವು ಯುಗಾದಿ ಸಂದರ್ಭದಲ್ಲಿ ನೋಡಿ, ಹಳೆ ಬೇರು ಹೊಸ ಚಿಗುರು ಅಂತೀವಲ್ಲ, ಗಿಡ ಮರಗಳು ಚಿಗುರಿರ್ತವೆ, ಹೂವುಗಳು ಎಲ್ಲೆಲ್ಲೂ ಅಂದರೆ ಕಂಪನ ಸೂಚಿಸ್ತಾ ಇರ್ತವೆ, ಎಲ್ಲೆಲ್ಲೂ ಹಸಿರು ಕಂಗೊಳಿಸ್ತಾ ಇರುತ್ತೆ. ಅಂದರೆ ಇದೊಂದು ಸಂಭ್ರಮದ ದಿನ ಅಥವಾ ಸಂಭ್ರಮದ ಸಂದರ್ಭ. ಇದು ವಸಂತ ಋತು ಅಲ್ವಾ? ಚೈತ್ರ ಮಾಸ, ಶುಕ್ಲ ಪಕ್ಷ, ಪಾಡ್ಯ ಅಂದರೆ ಪ್ರಥಮ ದಿನ. ಹಾಗಾಗಿ ನಾವು ಜನವರಿ 1 ಬಿಟ್ಟು ಯುಗಾದಿ ಅಂತ ನಮ್ಮ ಚೈತ್ರ ಶುದ್ಧ ಪಾಡ್ಯಮಿ ದಿನದಂದು ಆಚರಣೆ ಮಾಡ್ತಾ ಇರ್ತೇವೆ ಅಲ್ವಾ? ಇದು ಯುಗಾದಿಯ ವಿಶೇಷ. ಎದುರ್ಕೋಬೇಡಿ, ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ. ನಿಮ್ಗೇನಾದ್ರು ಆಡಿಯನ್ಸ್ ನೋಡಿ ಭಯ ಆದರೆ ಇದು ಕಂಟಿನ್ಯೂಸ್ ಆಗಿ ಮಾತಾಡಲಿ ಅಂತ ಸ್ವಲ್ಪ ಬ್ಲಾಕ್ ಮಾಡಿದ್ದೀವಿ. ಸ್ವಲ್ಪ ಓಪನ್ ಆಗುತ್ತೆ, ಮಾತಾಡ್ಬೋದು. ಇಲ್ಲ ನೀವು ಕೆಳಗಡೆ ಬಂದು ಕೂಡ ಮಾತಾಡ್ಬೋದು. ಇಲ್ಲ ಪರವಾಗಿಲ್ಲ, ನಾವು ಮಾತನ್ನ ಮುಂದುವರ್ಸೋಣ. ಯಾಕಂದರೆ ಸಮಯದ ಅಭಾವ ಇದೆ. ಹಾಗಾಗಿ ಮತ್ತೊಂದು ವಿಷಯ ಹೇಳಬೇಕು ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರಮಿಸಿದವರು ಹಲವಾರು, ಅಂದರೆ ತಮ್ಮೆಲ್ಲರನ್ನು ಒಳಗೂಡಿ ಎಷ್ಟೊಂದು ಪುಟಾಣಿ ಮಕ್ಕಳು ಕೂಡ ತಮ್ಮ ಶ್ರಮವನ್ನು ವಹಿಸಿ ಇನ್ನು ಮುಂದೆ ಇವತ್ತು ಪರ್ಫಾರ್ಮ್ ಮಾಡಲಿಕ್ಕೆ ಅಂತ ತಯಾರು ಮಾಡ್ಕೊಂಡು ಬಂದಿರ್ತಾರೆ ಅಲ್ವಾ? ಇದರಲ್ಲಿ ಕೊರಿಯೋಗ್ರಾಫರ್ಸ್ ಇರ್ಬೋದು, ಅಥವಾ ಪುಟಾಣಿ ಮಕ್ಕಳಿರ್ಬೋದು, ನಮ್ಮ ಮಹಿಳಾ ಮಣಿಗಳಿರ್ಬೋದು, ಅಥವಾ ನಮ್ಮ ಅಣ್ಣ ತಮ್ಮಂದಿರ್ಬೋದು. ಎಷ್ಟೊಂದು ಜನ ಎಷ್ಟೋ ಸಮಯವನ್ನು ತಮ್ಮ ಸಮಯವನ್ನು ಕೊಟ್ಟು ಒಂದು ಕಾರ್ಯಕ್ರಮವನ್ನು ಒಳ್ಳೆಯದಾಗಿ ಮಾಡಬೇಕಂತ ಇವತ್ತು ನೆನೆದಿದ್ದೀವಿ ನಾವೆಲ್ಲ ಕೂಡ, ನಿಮ್ಮನ್ನು ಒಳಗಡೆ ಕೂಡ ಅಲ್ವಾ? ಇಲ್ಲೇ ಬಂದು ಮಾತಾಡಿ ಅಲ್ಲಿ. ಹಾಗಾಗಿ ನಾವು ದಯವಿಟ್ಟು ಗಲಾಟೆ ಮಾಡದಂತೆ ನೋಡಿಕೊಂಡು, ಅಂದರೆ ತುಂಬ ಅಲ್ಲಲ್ಲೇ ಮಾತಾಡ್ಕೊಳ್ಳೋದೇ ನೋಡಿಕೊಂಡು ನಮ್ಮ ಕಾರ್ಯಕ್ರಮವನ್ನು ನೋಡಿ ಚಂದಗಾಣಿಸಿಕೊಡಿ ಹಾಗೂ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಮತ್ತೊಮ್ಮೆ ನಾನು ಮತ್ತು ಶೀಲಾ ಅವರು ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮವನ್ನು ಖಂಡಿತವಾಗ್ಲೂ ಬರ್ತೆ. ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಕ್ಕೆ ಮುಂಚೆ ಬರ್ತೆ, ನಾನು ಕೇಳ್ಪಟ್ಟೆ ನೀವು ಇಂಡಿಯಾಗೆ ಹೋಗಿ ಬಂದ್ರಂತೆ ಮೊನ್ನೆ ಅಷ್ಟೇ? ಹೌದು, ಇಂಡಿಯಾಕ್ಕೆ ಹೋಗಿದ್ದೆ. ಆದರೆ ಏನು ಹೇಳೋದು, ಅದು ಎಲ್ಲ ಯಾರು ನೋಡಿದ್ರು ತುಂಬ ಗ್ಯಾಸ್ ಟ್ರಬಲ್ ಇಂಡಿಯಾದಲ್ಲಿ. ಮತ್ತೆ ಸರಿಗೆ ತಿಂದು ಬಂದಿದ್ದೀರಾ ಅನ್ಸುತ್ತೆ, ಅದಕ್ಕೆ ಗ್ಯಾಸ್ ಟ್ರಬಲ್ ಆಗಿದೆ. ಅಲ್ಲ, ನಾವು ಇಂಡಿಯಾಕ್ಕೆ ಬಂದ್ರೆ ತಿನ್ನೋದು ಸಹಜ. ಆದರೆ ನಾವು ಅಷ್ಟೇ ಅಲ್ರಿ, ಡಾಕ್ಟರ್ಗಳು ಕೇಳಿದ್ರು ಅವರು ಗ್ಯಾಸ್ ಟ್ರಬಲ್ ಅಂತಾರೆ. ನಾನೇನು ಮಾಡೋದು? ಚಿಚಿಚಿ, ಮುಂಚೆನೆ ಹೇಳಿ ಬರ್ತದೆ, ನಾವು ಮೂಗು ಮುಚ್ಕೊಳ್ತೀವಿ. ಅಲ್ಲ, ನಾನು ಹೇಳಿದ್ದು ಸ್ವಲ್ಪ ತಡ್ಕೊಳ್ಳಿ. ನಾನು ಹೇಳಿದ್ದು ಆ ಗ್ಯಾಸ್ ಟ್ರಬಲ್ ಅಲ್ಲ. ನಾನು ಹೇಳ್ತಾ ಇರೋದು LPG ಗ್ಯಾಸ್ ಟ್ರಬಲ್ ರೀ. ಈವನ್ ಡಾಕ್ಟರ್ಗಳು ಕೂಡ ಬೆಳಿಗ್ಗೆ ಹೋಗಿ ನಿಂತ್ಕೊಳ್ತಾರೆ. ನಾವು ಹೋಗಿ ಸಿಲಿಂಡರ್ ಸಿಗಲ್ಲ, ನಾವು ಅಡುಗೆ ಮಾಡೋದು ಹೇಗೆ? ಡಾಕ್ಟ್ರೇ, ನಮ್ಮ ಡಾಕ್ಟರ್ ಹೇಳ್ತಾ ಇರ್ತಾರೆ, ಯಾರಲ್ಲಿ ಡಾಕ್ಟರ್ ಕುಮಾರ್ ಹೇಳ್ತಾರೆ, ಬಿ ಸ್ಪೆಸಿಫಿಕ್ ಅಂತ. ಹೌದಲ್ವಾ? ಹೇಳ್ಬೇಕಿತ್ತು, ನಾವೆಲ್ಲ ಅನ್ಕೊಂಡು ಆ ಗ್ಯಾಸ್ ಟ್ರಬಲ್ ಅಂತ ಹೇಳ್ಕೊಂಡು. ಇಲ್ಲ, ಸ್ವಲ್ಪ ಆ ಕಡೆ ಆಗುತ್ತೆ ಬಿಡಿ, ನಮ್ಮ ಆಡಿಯನ್ಸ್ಗೆಲ್ಲ ಗೊತ್ತಾಗುತ್ತೆ, ಅಡ್ಜಸ್ಟ್ ಮಾಡ್ಕೋತಾರೆ ಅಲ್ವಾ? ಮನೆ ಸ್ನೇಹಿತರೆ, ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಅದಕ್ಕೆ ಮುಂಚೆ ಇವ್ರ ಬಗ್ಗೆ ಒಂದು ಚಿಕ್ಕ ಪರಿಚಯ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇವರು ನಮ್ಮ ಸ್ವಿಂಡಲಿನ ಹೇಳೋದಿಲ್ಲ, ಆದರೆ ಇವರು ನಮ್ಮೆಲ್ಲರಿನ ಜನನಾಯಕ ಅಂತಲೂ ಕೂಡ ಹೇಳ್ಬೋದು. ಇವರಿಗೆ ಹೊಗಳೋದಂದ್ರೆ ಇಷ್ಟ ಆಗಲ್ಲ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಸ್ನೇಹಿತರು ಕೂಡ. ಹಾಗೂ ಇವಾಗ ರಿಲೇ ಮಾಡ್ತಾ ಇದ್ದೀನಿ ಆಯ್ತಾ, ಅವರು ನನ್ನ ಸ್ವಿಂಡಲಿನ ಜೂನಿಯರ್ ಡಾಕ್ಟರ್ ರಾಜ್ಕುಮಾರ್. ನಿಮಗೆಲ್ಲ ಗೊತ್ತಾಗಿದೆ ಅಲ್ವಾ? ಗೊತ್ತಾಯ್ತು ಬಿಡಿ, ಆದರೆ ನಾನು ಹೇಳಲ್ಲ, ನೋಡೋಣ. ಕರೆಯೋಣ ಮತ್ತೆ ಅವ್ರನ್ನ ವೇದಿಕೆ ಮೇಲೆ. ವೇದಿಕೆ ಮೇಲೆ ಕರಿಬೇಕಲ್ಲ, ನಾವು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹಾಗೂ ನಾನು ಇನ್ನ ಸ್ಯಾಂಡಲ್ವುಡ್ ಬಗ್ಗೆ ಎಲ್ಲ ಹೇಳ್ತಿದ್ದಲ್ಲ, ನಮ್ಮ ಸ್ವೀಡನ್ ತುಂಬಾ ಜನ ಇದ್ದಾರೆ ಸ್ಯಾಂಡಲ್ವುಡ್ಸ್, ಅವ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಅವ್ರು ಬಂದ ಅವರು ಸ್ವಾಗತ ಹೇಳಿಯಲ್ಲ, ಸ್ವಲ್ಪ ಸ್ನೇಹಿತರೆ ನಿಮ್ಮ ಜೋರಾದ ಚಪ್ಪಾಳೆ ಅವರಿಗೆ
ವೇದಿಕೆ ಮೇಲೆ